ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಧಿಯವರೇ, ಏನಾಗ್ತಿದೆ ಇಲ್ಲಿ? ನೀವೇ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿ. ಆ 3 ಜನನ ವಿಟ್ನೆಸ್ ಬಾಕ್ಸ್ಗೆ ಕರ್ಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರೊಸೀಡ್. ಏನಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಕೋರ್ಟಿಗೆ ನೀವೇ ಹೇಳಿ. ನಾವು ಸತ್ತಿರೋ ಥರ ಆ್ಯಕ್ಟ್ ಮಾಡಬೇಕು, ಯಾರ ಕಣ್ಣಿಗೂ ಕಾಣಿಸ್ದಿರಂಗೆ ದೂರ ಬಚ್ಚಿಕೊಬೇಕು ಅಂತ ಹೇಳಿದರು ಮೇಡಮ್. ನೀವು ಹೀಗೆ ಮಾಡಬೇಕು ಅಂತ ಯಾರು ಹೇಳಿದ್ದು? ಅಲ್ಲಿದ್ದಾರಲ್ಲ ಡಾಕ್ಟರ್ ಮನೀಶ್ ಅವರೇ. ಅವ್ರು ನಿಮಗೆ ಸುಮ್ಮನೆ ಹೇಳಿದ್ರಾ? ಇಲ್ಲ, ದುಡ್ಡು ಕೊಟ್ಟರು. ಡಾಕ್ಟ್ರೇ, ನನ್ನನ್ನು ಕ್ಷಮಿಸ್ಬಿಡಿ. ನೀವು ನನ್ನ ಗಂಡನ ಜೈಲಲ್ಲಿ ಕಾಪಾಡಿದ್ರಿ, ಆದರೆ ನಾನೇ ನಿಮಗೆ ಜೈಲಿಗೆ ಹೋಗೋ ಥರ ಮಾಡಿಬಿಟ್ಟೆ. ಡಾಕ್ಟರ್ ಮನೀಶ್ ಅವರು ಹೇಳಿದ್ದಕ್ಕೆ ನಾವು ಇದೆಲ್ಲ ಮಾಡಿದ್ರಿ. ಜೈಲಿಂದ ನನ್ನ ಗಂಡನ ಆಚೆ ತರಬೇಕಾಗಿತ್ತು, ಅದಕ್ಕೆ ಇದೆಲ್ಲ ಮಾಡಿದ್ವಿ. ಕರ್ಣ ಅವ್ರನ್ನ ಬಂಧಿಸಿದ್ರಿಂದ ಲಾಭ ಪಡೆದಿದ್ಯಾರು? ವೈದ್ಯಕೀಯ ದಾಖಲೆನ ತಿರ್ಚಿದ್ಯಾರು? ನಕಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಕೊಟ್ಟಿದ್ಯಾರು? ಇದೆಲ್ಲದಕ್ಕೂ ಉತ್ತರ ಕಂಡ್ಕೋಬೇಕಾಗಿದೆ ಯುವರ್ ಆನರ್. ಡಾಕ್ಟ್ರೇ, ಆ 3 ಜನ ಜೀವಂತವಾಗಿದ್ದಾರೆ ಅಂದಮೇಲೆ ನೀವು ಯಾರ ದೇಹನ ಪೋಸ್ಟ್ ಮಾರ್ಟಮ್ ಮಾಡಿದ್ದು? ಕ್ಷಮಿಸಿ ಮಹಾಸ್ವಾಮಿ, ನನ್ನ ಬಾಡಿ ನೋಡಲೇ ಇಲ್ಲ. ನನಗೆ ಹೆದರಿಸಿದ್ರು, ಬೆದರಿಸಿದ್ರು, ಸೈನ್ ಹಾಕಬೇಕು ಅಂದರು. ಮೊದಲೇ ರಿಪೋರ್ಟೆಲ್ಲ ರೆಡಿಯಾಗಿತ್ತು. ನಾನು ಹೆದರ್ಕೊಂಡು ಸೈನ್ ಮಾಡಿಬಿಟ್ಟೆ ಮಹಾಸ್ವಾಮಿ, ನನ್ನನ್ನು ಕ್ಷಮಿಸಬೇಕು. ಇಷ್ಟೆಲ್ಲ ಮಾಡಿರೋ ಮನೀಶ್ ಅವ್ರನ್ನ ಕಟ್ಕಟೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಯುವರ್ ಆನರ್. ಪ್ರೊಸೀಡ್. ಮನೀಶ್ ಏನಾದ್ರೂ ನಮ್ಮ ಹೆಸರು ಬಾಯ್ಬಿಟ್ರೆ? ಸಾಧ್ಯನೇ ಇಲ್ಲ. ಅವನ ಫ್ಯಾಮ್ಲಿ ನನ್ನ ಕಂಟ್ರೋಲಲ್ಲಿದೆ. ಅವನೇನಾದರೂ ಸತ್ಯ ಬೊಗಳಿದ್ರೆ ಅವನ ಫ್ಯಾಮ್ಲಿ ಕಥೆ ಮುಗಿ. ವಸಿಷ್ಠ ಹಾಸ್ಪಿಟಲ್, ಸಾವಿರಾರು ಡೆಲಿವರಿ, 100 ಹೈ ರಿಸ್ಕ್ ಕೇಸಸ್. ಇಲ್ಲಿವರೆಗೂ ಒಂದೇ ಒಂದು ಸಾವು ಕೂಡ ಆಗಿಲ್ಲ. ಇದು ಜಸ್ಟ್ ಲಕ್ ಅಲ್ಲ, ಪ್ಯೂರ್ ಡೆಡಿಕೇಶನ್, ಸಮರ್ಪಣಾ ಮನೋಭಾವ. ಪರಿಚಯನೇ ಇಲ್ದಿರೋ ಜೀವನ ಉಳ್ಸಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಟ್ರೀಟ್ ಮಾಡಿರೋ ಡಾಕ್ಟರ್ ಅವರು. ನಿದ್ರೆಗಿಂತ ಇವ್ರಿಗೆ ಕರ್ತವ್ಯ ಮುಖ್ಯ, ಲಾಭಕ್ಕಿಂತ ಇವ್ರಿಗೆ ರೋಗಿಗಳ ಆರೋಗ್ಯ ಮುಖ್ಯ, ಅಹಂಕಾರಕ್ಕಿಂತ ಮಾನವೀಯತೆ ಮುಖ್ಯ ಅಂತ ಕೆಲಸ ಮಾಡಿರೋ ಡಾಕ್ಟರ್ ಅವರು. ಇಂಥ ವ್ಯಕ್ತಿನ ನಾಶ ಮಾಡಕ್ ಹೊಟ್ಟಿದ್ಯಲ್ಲ, ಯಾಕೆ? ನೀನು ಅವ್ರಾಗಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ? ಹೌದು, ಇದನ್ನೆಲ್ಲ ನಾನೇ ಮಾಡಿದ್ದು. ಕರುನಾಡ ಕಣ್ಣ